ಅಧ್ಯಕ್ಷರ ಬದಲಾವಣೆ ಯಾವುದೇ ಕಾರಣಕ್ಕೂ ಸದ್ಯಕ್ಕಿಲ್ಲ. ನೋಟಿಸ್ ಗೀಟೀಸ್ ಅನ್ನುವಂಥ ಪ್ರಶ್ನೆನೇ ಇಲ್ಲ. ಇದನ್ನು ತುಂಬ ಸ್ಪಷ್ಟವಾಗಿ ಕಾಂಗ್ರೆಸ್ ನಾಯಕರು ಹೇಳಿದ್ದಾರೆ. ಇಲ್ಲಿ ಯಾರೂ ಕೂಡ ಅನಗತ್ಯವಾಗಿ ಮಾತಾಡಬೇಡಿ, ಇದು ಸುರ್ಜೇವಾಲಾ ಹೇಳಿರುವಂಥ ಮಾತು. ಸದ್ಯಕ್ಕೆ ಅಧ್ಯಕ್ಷರ ಬದಲಾವಣೆ ಇಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶ ಕೊಟ್ಟು ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಿದ್ದಾರೆ. ಬೆಳಗಾವಿಯಲ್ಲಿ ಠಿಕಾಣಿ ಹೂಡಿದ್ದಾರೆ ಸುರ್ಜೇವಾಲಾ. ಇವತ್ತು ನಾಯಕರ ಜೊತೆಗೆ ಮಾತುಕತೆ ಮಾಡಿದ್ದಾರೆ. ಬರಬರ್ತಿದ್ದಂಗೆ ಸಂದೇಶವನ್ನು ರವಾನಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಅಧ್ಯಕ್ಷರ ಬದಲಾವಣೆ ಇಲ್ಲ, ನೋಟಿಸ್ ಕೊಡೋಕೆ ಕಾರಣವೇ ಇಲ್ಲ. ಅಂದರೆ ಈ ರೀತಿ ಅನಗತ್ಯವಾದಂಥ ಪ್ರಶ್ನೆಗಳನ್ನು ಎತ್ತಬೇಡಿ ಅನ್ನುವಂಥ ಸಂದೇಶ. ಬೆಳಗಾವಿಯಲ್ಲೇ ಕೂತಿದ್ದಾರೆ, ನಾಯಕರ ಜೊತೆ ಮಾತುಕತೆ ಮಾಡ್ತಾ ಇದ್ದಾರೆ. ನೋಡಿ, ಹುದ್ದೆ ಅನ್ನುವಂಥದ್ದು ಜೊತೆಗೆ ಏನಂದ್ರೆ ಇದು ಯಾವುದೂ ಕೂಡ ಅಂಗಡಿಯಲ್ಲಿ ಸಿಗುವಂಥದ್ದಲ್ಲ. ಇದು ಸ್ಥಾನ ಮಾನ ಅನ್ನುವಂಥದ್ದನ್ನು ಗಳಿಸಬೇಕು. ನಾವೇನು ಕೆಲಸ ಮಾಡ್ತೀವಿ ಅದರ ಆಧಾರದ ಮೇಲೆ ಕೇಂದ್ರ ನಮಗೆ ಕೊಡುತ್ತೆ ಅನ್ನುವಂಥ ಮಾತನ್ನು ನಿನ್ನೆ ಹೇಳಿದರು. ಇವತ್ತು ಡಿ ಕೆ ಮತ್ತೆ ಮುಂದುವರಿಸಿದ್ದಾರೆ. ನಾನಂತೂ ಯಾವುದೇ ಹುದ್ದೆಗೆ ಅಂಟುಕೊಂಡು ಕೂತ್ಕೊಂಡಿಲ್ಲ, ಅವರವರ ಶ್ರಮದ ಮೇಲೆ ಅದೆಲ್ಲದೂ ಕೂಡ ಬರುತ್ತೆ ಎಂದಿದ್ದಾರೆ ಡಿ ಕೆ ಶಿವಕುಮಾರ್. ಕೆಪಿಸಿಸಿ ಅಧ್ಯಕ್ಷರು ಬದಲಾವಣೆಗೆ ಒತ್ತಾಯ ಮಾಡ್ತಾರಲ್ಲ, ಕೆಲವು ಬೀಗ ಬೀಳುತ್ತಾ ಅಂತ ಸರ್? ನೋಡಿಯಪ್ಪ, ನಾನಂತೂ ಯಾವುದಕ್ಕೂ ಯಾವ ಸ್ಥಾನಕ್ಕೂ ಹುಡ್ಕೊಂಡು ಹೋಗೋದಲ್ಲ. ಇದು ಹುಡ್ಕೊಂಡು ಹೋಗೋದು ಸಿಗೋ ಸ್ಥಾನಗಳಲ್ಲ. ಇದು ಯಾರಿಗೆ ಆಗಲಿ ಆಫರ್ ಮಾಡಬೇಕು. ಅವರಲ್ಲಿರೋ ನಾಯಕತ್ವದ ಗುಣ, ಸಂಘಟನೆ ಗುಣ ಗಮನದಲ್ಲಿಟ್ಕೊಂಡು ಆಫರ್ ಮಾಡ್ತಾರೆ. ಇದು ನಮ್ಮ ಪಾರ್ಟಿಲಿ, ಬೇರೆ ಪಾರ್ಟಿ ಕತೆ ನನಗೆ ಗೊತ್ತಿಲ್ಲ. ಸೊ ಇದು ಮಾಧ್ಯಮದಲ್ಲೆಲ್ಲ ಚರ್ಚೆ ಮಾಡೋಂಥ ವಿಚಾರ ಅಲ್ಲ. ಇದು ಪಕ್ಷ ಅದಕ್ಕೆಲ್ಲ ನೋಡ್ಕೊಳ್ತದೆ. ಈಗ ನಮ್ಮ ರಾಜ್ಯದವರೇ ಆದಂಥ AICC ಅಧ್ಯಕ್ಷರು ಮಹಾತ್ಮ ಗಾಂಧೀಜಿಯವರು ಕೂತ ಜಾಗದಲ್ಲಿ, ಇಂದಿರಾ ಗಾಂಧಿಯವರು ಕೂತ ಜಾಗದಲ್ಲಿ, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಕೂತ ಜಾಗದಲ್ಲಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂತಿದ್ದಾರೆ. ಅವ್ರಿಗೆ ಕಣ್ಣು ಇದೆ, ಕಿವಿನೂ ಇದೆ. ಅವ್ರಿಗೆ ಎಲ್ಲ ವಿಚಾರಗಳು ಕೂಡ ಮತ್ತು ಬ್ಲಾಕ್ ಅಧ್ಯಕ್ಷರಾಗಿದ್ಕೊಂಡು ರಾಷ್ಟ್ರದ ಅಧ್ಯಕ್ಷರಾಗಿ ಇವತ್ತು ಕೂತಿದ್ದಾರೆ. ಅವರು ಇದನ್ನೆಲ್ಲ ನೋಡ್ಕೊಳ್ತಾರೆ. ನಾನು ಚರ್ಚೆ ಮಾಡೋಕ್ಕೆ ಹೋಗುದಿಲ್ಲ. ನಾನೇನು ತರಬೇಕಾದ ಅವಶ್ಯಕತೆ ಇಲ್ಲ. ಅವ್ರಿಗೆಲ್ಲ ವಿಚಾರ ಕೂಡ ಒಬ್ಬ ಸಣ್ಣ ಕಾರ್ಯಕರ್ತನ ಹತ್ರ ಮಾತಾಡೋ ಶಕ್ತಿ ಕೂಡ ಅವ್ರಿಗಿದೆ. ಇನ್ನೊಂದು ಕಡೆಗೆ ದಲಿತ ಲೀಡರ್ಸ್ ಆಕ್ಟಿವ್ ಆಗಿದ್ದಾರೆ. ಬೆಳಗ್ಗೆನೇ ಯಾರ್ಯಾರು ಎಲ್ಲೆಲ್ಲಿ ಮೀಟಿಂಗ್ ಸೇರಬೇಕು ಅಲ್ಲೆಲ್ಲ ಸೇರಿ ಸಭೆಯನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಅದರಲ್ಲೂ ಪರಮೇಶ್ವರ್ ಹೇಳಿದಂಥ ಮಾತಿದೆಯಲ್ಲ ನೋಡಿ, ನಾವಿದ್ರೇ ಪಕ್ಷ ಅನ್ನುವಂಥ ಮಾತನ್ನು ಪರಮೇಶ್ವರ್ ಹೇಳಿದರು. ಇನ್ನು ಪರಮೇಶ್ವರ್ ನಿವಾಸಕ್ಕೆ ಮಹದೇವಪ್ಪ ಭೇಟಿ ಕೊಟ್ಟಿದ್ದಾರೆ, ಚರ್ಚೆ ಮಾಡಿದ್ದಾರೆ. ರಹಸ್ಯ ಸಭೆಯನ್ನೇನಾದರೂ ಸೇರಿದಾರಾ, ಯಾವ್ಯಾವ ಸಂಗತಿಗಳ ಬಗ್ಗೆ ಮಾತಾಡಿದ್ದಾರೆ. ಪರಮೇಶ್ವರ್ ಮನೆಗೆ ಬಂದಿದ್ದಾರೆ ಮಹದೇವಪ್ಪ, ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಅದರಲ್ಲೂ ದಲಿತ ನಾಯಕರ ಸಭೆಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಆ ದಲಿತ ನಾಯಕರ ಸಭೆಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬ್ರೇಕ್ ಹಾಕಲಾಗಿತ್ತು. ಯಾರೂ ಕೂಡ ಎಲ್ಲೂ ಕೂಡ ಮೀಟಿಂಗ್ ಮಾಡಬಾರದು ಅನ್ನುವಂಥ ಸಂದೇಶ ರವಾನೆಯಾಗಿತ್ತು. ಅದ್ರ ಬಗ್ಗೆ ಏನಾದರೂ ಮಾತಾಡಿದ್ರ ಪರಮೇಶ್ವರ್? ಇದಕ್ಕೆ ಸಂಬಂಧಪಟ್ಟಂಗೆ ಏನು ಹೇಳ್ತಾರೆ ಬನ್ನಿ ನೋಡೋಣ. ಅದ್ರ ಬಗ್ಗೆ ನಾನೇನು ಹೇಳಿಕೆ ಕೊಡಕ್ಕೆ ಹೋಗೋದಿಲ್ಲ. ಯಾಕಂದರೆ ಇದು ನಾವು ನಮ್ಮ ಅಭಿಪ್ರಾಯಗಳನ್ನು ಕೂಡ ನಾವು ಅವ್ರಿಗೆ ಹೇಳ್ತೀವಿ. ಖಾಸಗಿಯಾಗಿ ಅಥವಾ ಮಾಧ್ಯಮದ ಮುಂದೆ ಹೇಳಬಾರ್ದು ಅಂತ ಅವ್ರು ಹೇಳಿದ್ದಾರೆ. ಅದನ್ನು ಯಾರೂ ಕೂಡ ಮಾಡ್ತಿಲ್ಲ. ನಾವು ಯಾವುದನ್ನು ಮಾಡೋದಿಲ್ಲ. ಅದ್ರ ಬಗ್ಗೆ ನಾನೇನು ಹೇಳಿಕೆ ಕೊಡಕ್ಕೆ ಹೋಗೋದಿಲ್ಲ. ಯಾಕಂದರೆ ಇದು ನಾವು ನಮ್ಮ ಅಭಿಪ್ರಾಯಗಳನ್ನು ಕೂಡ ನಾವು ಅವ್ರಿಗೆ ಹೇಳ್ತೀವಿ. ಖಾಸಗಿಯಾಗಿ ಅಥವಾ ಮಾಧ್ಯಮದ ಮುಂದೆ ಹೇಳಬಾರ್ದು ಅಂತ ಅವ್ರು ಹೇಳಿದ್ದಾರೆ. ಅದನ್ನು ಯಾರೂ ಕೂಡ ಮಾಡ್ತಿಲ್ಲ. ನಾವು ಯಾವುದನ್ನು ಮಾಡೋದಿಲ್ಲ. ಇನ್ನು ಯಾರ್ಯಾರಿಗೆ ಬೇಕು ಅವರೆಲ್ಲ ಸೇರಿಕೊಂಡು ಬೇಕಾದಂಥವ್ರ ಮನೆಯಲ್ಲಿ ಮೀಟಿಂಗ್ ಮಾಡೋಂಗಿಲ್ಲ. ಏನಾದರೂ ಮೀಟಿಂಗ್ ಮಾಡೋದಿತ್ತು ಅಂತಂತಂದರೆ ನೀವು KPCC ಕಚೇರಿನಲ್ಲೇ ಮೀಟಿಂಗ್ ಮಾಡಿ. ಇದು ದಲಿತ ನಾಯಕರು ಒಂದು ಕಡೆಗೆ ಮೀಟಿಂಗ್ ಸೇರಿ ಮಾತಾಡ್ತಾ ಇದ್ದಾರೆ, ಇನ್ನೊಂದು ಕಡೆಗೆ ಪಕ್ಷದ ಕಚೇರಿನಲ್ಲೇ ಸಭೆ ನಡೆಸಲಿಕ್ಕೆ ನಾಯಕರಿಗೆ ಸೂಚನೆ ಕೊಡಲಾಗಿದೆ. ಅಲ್ಲಿ ಇಲ್ಲಿ ಊಟಕ್ಕೆ ಕರೆದ್ರೆ ಬರಲ್ಲ, KPCC ಕಚೇರಿನಲ್ಲೇ ನೀವು ಸಭೆ ಮಾಡಿ. ಏನು ಮೀಟಿಂಗ್ ಇದ್ರೂ ಕೂಡ, ಏನು ಸಭೆ ಇದ್ರೂ ಕೂಡ ನೀವು KPCC ಕಚೇರಿಯಲ್ಲೇ ಮಾಡಿ. ಬೇರೆ ಕಡೆಗೆ ನೀವೇನಾದರೂ ಮಾಡಿದರೆ
ಸಮಾಜಕ್ಕೆ ತಪ್ಪು ಸಂದೇಶ ರವಾನೆ ಆಗುತ್ತೆ. ಎಲ್ಲ ಕಾರ್ಯಕ್ರಮಗಳು ಪಕ್ಷದ ಅಡಿನಲ್ಲೇ ನಡೀಬೇಕು. ಹೀಗಾಗಿ ಏನೇ ಇದ್ದರೂ ಕೂಡ ನೀವು KPCC ಕಚೇರಿಯಲ್ಲೇ ಮಾಡಿ. ಇದು ನಾಯಕರು ಹೊರಡಿಸಿರುವಂಥ ಸಂದೇಶ. ಆದರೆ ಡಿನ್ನರ್ ಮೀಟಿಂಗ್ ವಿಚಾರ ಸಂಬಂಧಪಟ್ಟಂಗೆ ಯಾವಾಗ ಬೇಸರ ಆಗಿದೆಯಲ್ಲ, ಬಿಡ್ತಾ ಇಲ್ಲ ದಲಿತ ನಾಯಕರುಗಳು. ನಮ್ಮ ಸಮುದಾಯದ ಬಗ್ಗೆ ಹಲವಾರು ವಿಚಾರಗಳನ್ನು ನಾವು ಚರ್ಚೆ ಮಾಡಬೇಕು. ನಾವೆಲ್ಲರೂ ಕೂಡ ಅಧಿಕೃತ ಸಚಿವರಾಗಿ ಕೆಲಸ ಮಾಡ್ತಿರುವಂಥವ್ರು ಮೀಟಿಂಗೇ ಸೇರಬಾರ್ದು ಅಂತಂದರೆ ಪಕ್ಷದ ಕಾರ್ಯಕ್ರಮ, ಪಕ್ಷದ ವೇದಿಕೆಯಲ್ಲಿ ನಾವು ಚರ್ಚೆ ಮಾಡ್ತೀವಿ. ಏನೆಲ್ಲವನ್ನೂ ಬಂದು ನಾವು KPCC ಕಚೇರಿನಲ್ಲೇ ಚರ್ಚೆ ಮಾಡಬೇಕಾ? ನಮ್ಮ ಮನೆಗಳಲ್ಲಿ ಸಭೆ ಸೇರಬಾರ್ದಾ? ಒಬ್ಬರು ಇನ್ನೊಬ್ಬರ ಮನೆಗೆ ಹೋಗಬಾರ್ದಾ? ಊಟಕ್ಕೆ ಸೇರಬಾರ್ದಾ? ಆ ರೀತಿ ಮಾಡೋದೇ ತಪ್ಪಾ? ಇಂಥ ಹಲವಾರು ಪ್ರಶ್ನೆಗಳನ್ನು ದಲಿತ ನಾಯಕರು ಹಾಕ್ತಾ ಇದ್ದಾರೆ. ಅಂದರೆ ಅವರ ಪ್ರಕಾರ ಈ ರೀತಿ ಸಭೆ ಸೇರುವಂಥದ್ದು ತಪ್ಪಲ್ಲ. ಎಲ್ಲದನ್ನೂ ಕೂಡ ಬಂದು ನಾವು ಪಕ್ಷದ ವೇದಿಕೆಯಲ್ಲೇ ಚರ್ಚೆ ಮಾಡಬೇಕು ಅಂತಂದರೆ ಆಗಲ್ಲ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಬೆಳಗ್ಗಿನಿಂದ ನಾವು ನೀವು ಚರ್ಚೆ ಮಾಡ್ತಾ ಇದ್ದೀವಿ, ಏನೇನು ನಡೀತಾ ಇದೆ ಕಾಂಗ್ರೆಸ್ನಲ್ಲಿ ಅಂತ. ಒಂದು ಕಡೆಗೆ ಸುರ್ಜೇವಾಲಾ ಬಂದಿದ್ದಾರೆ, ಇನ್ನೊಂದು ಕಡೆಗೆ ನಾಯಕರು ಎಲ್ಲೆಲ್ಲಿ ಯಾರ್ಯಾರನ್ನು ಭೇಟಿ ಮಾಡಬೇಕು ಮಾಡ್ತಾ ಇದ್ದಾರೆ. ಜೊತೆಗೆ ಅಂತಂದರೆ ಈ ತಮ್ಮ ಒಲವು ನಿಲುವು ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಚರ್ಚೆಗಳಾಗ್ತಾನೇ ಇದೆ. ಇನ್ನೊಂದು ಕಡೆಗೆ ಏನು ಅಂತಂದರೆ ಎಲ್ಲ ಮೀಟಿಂಗ್ಗಳನ್ನು ನೀವು ತೊಗೊಂಬಂದು ನೀವು KPCC ಕಚೇರಿನಲ್ಲೇ ಅಂದರೆ ಕಾಂಗ್ರೆಸ್ ಕಚೇರಿನಲ್ಲೇ ನೀವು ಮಾಡಿ ಅಂತಂತಂದರೆ ಆಗುತ್ತಾ? ನಮ್ಮ ಮನೆಯಲ್ಲಿ ನಾವು ಅಧಿಕೃತ ಮಂತ್ರಿಗಳಾಗಿ ನಮ್ಮ ಮನೆಯಲ್ಲಿ ನಾವು ಸೇರ್ಕೊಂಡು ಮೀಟಿಂಗ್ ಮಾಡಬಾರ್ದಾ? ಸೊ ಈ ರೀತಿ ಕಡಿವಾಣ ಹಾಕಿಬಿಟ್ರೆ ಗತಿ ಏನು ಅಂತ. ಯಾಕೋ ಇದು ಹೆಂಗೆ ಅಂತಂದರೆ ಈ ದಾರ ಬಿಡಿಸುವಂಥ ಸಂದರ್ಭದಲ್ಲಿ ಈ ಇನ್ನೊಬ್ಬರಿಗೆ ದಾರ ಬಿಡಿಸ್ರಪ್ಪ ಅಂತ ಕೊಟ್ಟರೆ ಇನ್ನೊಂದಿಷ್ಟು ಕಗ್ಗಂಟಾಗುತ್ತಲ್ಲ, ಆ ರೀತಿ ಅನಿಸ್ತಾ ಇದೆ ಮೇಲ್ನೋಟಕ್ಕೆ ನೋಡಿದರೆ. ಪ್ರಸನ್ನ, ಹೌದು ರಂಗನಾಥ್, KPCC ಅಧ್ಯಕ್ಷ ಸ್ಥಾನ ಅನ್ನುವಂಥದ್ದು ಒಂದು ಆಯಕಟ್ಟಿನ ಜಾಗ. ಆ ಜಾಗದ ಸುತ್ತಮುತ್ತ ಇದೀಗ ಒಂದಷ್ಟು ಕಂದಕಗಳು ಕಾಂಗ್ರೆಸ್ನ ಪಾಳೆಯದೊಳಗಡೆ, ಕಾಂಗ್ರೆಸ್ನ ಕೋಟೆಯೊಳಗೆ ಸೃಷ್ಟಿಯಾಗಿದೆ. ಒಂದು, KPCC ಅಧ್ಯಕ್ಷ DK ಶಿವಕುಮಾರ್ ಅವರು ತಮ್ಮದೇ ಆದಂತಹ ರೀತಿಯಲ್ಲಿ ಆ ಸ್ಥಾನದ ಮೇಲೆ ಕಣ್ಣನ್ನ ನೆಟ್ಟು ಅದನ್ನ ಮುಂದುವರಿಸಿಕೊಂಡು ಹೋಗಬೇಕು ಅನ್ನುವಂಥ ಇರಾದೆಯನ್ನ ಇಟ್ಕೊಂಡಿದ್ದಾರೆ. ಹೀಗಾಗಿ ಆ ಸ್ಥಾನವನ್ನು ಉಳಿಸ್ಕೊಳ್ಳೋದಕ್ಕೆ ಏನೆಲ್ಲ ಬೇಕೋ ಅದನ್ನ ಮಾಡ್ತಾ ಇದ್ದಾರೆ. ನೇರವಾಗಿ DK ಶಿವಕುಮಾರ್ ಅವರು ಹೇಳ್ತಾ ಇರುವಂತದ್ದು, ಏನೇ ರಾಜ್ಯದ KPCC ಅಧ್ಯಕ್ಷ ಸ್ಥಾನದ ಬೇಡಿಕೆಗಳಿದ್ರೂ ಕೂಡ ಅದನ್ನ ನೀವು ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆ ಹೇಳಬೇಕು. ಪಕ್ಷ ಆಯಾಯ ನಾಯಕರಿಗೆ ಅವರ ಅರ್ಹತೆ ಮತ್ತು ಅವರವರ ಕೆಪಾಸಿಟಿಗೆ ತಕ್ಕಂತೆ ಸ್ಥಾನಮಾನವನ್ನು ಕೊಡುತ್ತೆ. ಹೀಗಾಗಿ ಅದು ಬೇರೆ ಎಲ್ಲೂ ಸಿಗೋದಿಲ್ಲ. ನೀವು ಈಗ ಪ್ರಶ್ನೆ ಮಾಡ್ತಾ ಇರುವಂತದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಪ್ರಶ್ನೆ ಮಾಡಿದ ರೀತಿಯಲ್ಲಿ ಆಗ್ತಾ ಇದೆ. ಮತ್ತು ರಾಜ್ಯದ ಮಾಹಿತಿಗಳೆಲ್ಲವೂ ಕೂಡ ಖರ್ಗೆ ಅವರ ಗಮನದಲ್ಲಿದೆ. ಯಾರೇ ಪ್ರತ್ಯೇಕವಾಗಿ ಮಾತುಕತೆಯನ್ನ ಮಾಡಿದ್ರು ಕೂಡ ಅದು ಖರ್ಗೆ ಅವರ ಗಮನಕ್ಕೆ ಹೋಗ್ತಾ ಇದೆ. ಸಣ್ಣ ಕಾರ್ಯಕರ್ತನಿಂದ ಹಿಡಿದು ಎಲ್ಲ ನಾಯಕರ ಬಳಿಯೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿವರಗಳನ್ನ ಪಡೆದುಕೊಳ್ತಾ ಇದ್ದಾರೆ. ಹೀಗಾಗಿ ಆಯಾಯ ಸ್ಥಾನಮಾನ ಏನು ಸಿಗಬೇಕು ಅಂತ ಹೇಳಿ ನೀವು ಡಿಮಾಂಡ್ ಅನ್ನ ಇಡ್ತಾ ಇದ್ದಾರೋ ಅದು ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ. ನಾನು ಅಧಿಕಾರಕ್ಕೆ ಅಂಟಿಕೊಂಡು ಕೂತಿಲ್ಲ ಅನ್ನುವಂತಹ ಮಾತನ್ನ, ಸ್ಪಷ್ಟನೆಯನ್ನ DK ಶಿವಕುಮಾರ್ ಅವರು ನೀಡ್ತಾ ಇದ್ದಾರೆ. ಇದರ ಜೊತೆಗೆ ನಾಯಕರು ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನ ಕೊಡಬಾರದು ಅಂತ ಹೇಳಿ ಹೈಕಮಾಂಡ್ ಈಗ ತಾಕೀತನ್ನ ಮಾಡಿದ ಬಳಿಕ ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಡುವಂತದ್ದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾ ಇರಬಹುದು. ಆದ್ರೆ ಆ ಬೇಡಿಕೆಗೆ ಸಂಬಂಧಪಟ್ಟ ಹಾಗೆ ನಾಯಕರ ಭಾವನೆಗಳು ಬದಲಾಗ್ತಾ ಇಲ್ಲ. ಈ ಕಾರಣಕ್ಕೋಸ್ಕರವೇ ದಲಿತ ನಾಯಕರು ಕೂಡ ಪ್ರತ್ಯೇಕವಾದಂತಹ ಮೀಟಿಂಗ್ ಅನ್ನ ಮಾಡಬೇಕು ಅನ್ನುವಂತಹ ವಿಚಾರಕ್ಕೆ ಬಂದಾಗ ಅದನ್ನ KPCCಯ ಕಚೇರಿಯಲ್ಲಿಯೇ ಮೀಟಿಂಗ್ ಅನ್ನ ಮಾಡಿ ಅನ್ನುವಂತಹ ತಾಕೀತನ್ನ ಹೈಕಮಾಂಡ್ ನ ಮುಂದೆ ಅಹವಾಲಿನ ರೀತಿಯಲ್ಲಿ DK ಶಿವಕುಮಾರ್ ಅವರು ಇಟ್ಟಿದ್ದಾರೆ. ದಲಿತ ನಾಯಕರು ಪ್ರತ್ಯೇಕ ಸಭೆಯನ್ನ ಮಾಡುವಂತ ಅಗತ್ಯತೆ ಈಗ ಕಂಡು ಬರ್ತಾ ಇಲ್ಲ. ಸಮುದಾಯದ ಸಮಸ್ಯೆಗಳನ್ನ ಚರ್ಚೆ ಮಾಡೋದಕ್ಕೆ ಅವರು KPCC ಕಚೇರಿಯಲ್ಲಿ ಆ ಸಭೆಯನ್ನ ಸೇರಲಿ ಅನ್ನುವಂಥದ್ದು ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡುವಂತ ಒಂದಷ್ಟು ಪ್ರಯತ್ನಗಳನ್ನ DK ಶಿವಕುಮಾರ್ ಅವರು ಮಾಡಿದ್ದಾರೆ. ಆದ್ರೆ ದಲಿತ ನಾಯಕರು ಆ ಒಂದು ಸೂಚನೆಗೂ ಕೂಡ ಎಲ್ಲೋ ಒಂದು ಕಡೆ ಕೇಳುವಂತ ರೀತಿಯಲ್ಲಿ ಕಂಡು ಬರ್ತಾ ಇಲ್ಲ. ನಾವು ಈಗಾಗಲೇ ಸರ್ಕಾರದ ಭಾಗವಾಗಿರುವಂತಹ ಸಚಿವರು ಸಮುದಾಯದ ಸಮಸ್ಯೆಗಳನ್ನ ಚರ್ಚೆ ಮಾಡಬೇಕು ಅಂದ್ರೆ ಅದಕ್ಕೆ ನಮಗೆ ಆದಂತಹ ವೇದಿಕೆಗಳಿರ್ತವೆ. ಸಮುದಾಯದ ಸಮಸ್ಯೆಗಳನ್ನ ಪ್ರತಿ ಬಾರಿಯೂ ಕೂಡ ನಾವು KPCC ಕಚೇರಿಯಲ್ಲೇ ಚರ್ಚೆ ಮಾಡೋದಕ್ಕೆ ಸಾಧ್ಯವಿಲ್ಲ, ಅಥವಾ ಪಕ್ಷದ ಕಚೇರಿಯಲ್ಲೇ ಚರ್ಚೆ ಮಾಡಬೇಕು ಅನ್ನೋದಕ್ಕೆ ನಮ್ಮ ಹಿಡನ್ ಅಜೆಂಡಾಗಳಿಲ್ಲ. ಈ ಕಾರಣಕ್ಕೋಸ್ಕರ ನಾವು ಪ್ರತ್ಯೇಕವಾಗಿ ಸಭೆಗಳನ್ನ ಮಾಡಿದ್ರೂ ಕೂಡ ಯಾಕೆ ಆತಂಕವನ್ನ ಪಡ್ತಾ ಇದ್ದಾರೆ ಬೇರೆ ನಾಯಕರು ಅನ್ನುವಂತ ಪ್ರಶ್ನೆಯನ್ನ ಎತ್ತುತ್ತಾ ಇದ್ದಾರೆ. ಇವತ್ತು ಕೂಡ ಪರಮೇಶ್ವರ್ ಅವರ ನಿವಾಸದಲ್ಲಿ HC ಮಹದೇವಪ್ಪ ಅವರು ಹೋಗಿ ಭೇಟಿಯನ್ನ ಮಾಡಿದ್ದಾರೆ. ಇವತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬೆಳಗಾವಿಗೆ ಬಂದು KPCC ಅಧ್ಯಕ್ಷರ ಬದಲಾವಣೆ ಇಲ್ಲ ಅನ್ನುವಂತಹ ಒಂದು ನೇರವಾದಂತ ಮತ್ತು ಸ್ಪಷ್ಟವಾದಂತ ಸಂದೇಶವನ್ನು ಕೊಟ್ಟಾಗ್ಲೂ ಕೂಡ ದಲಿತ ನಾಯಕರಿಗೆ ಒಂದು ಅಸಮಾಧಾನ ಖಂಡಿತವಾಗಿಯೂ ಇದ್ದೇ ಇದೆ. ಅದು ಪ್ರತ್ಯೇಕ ಸಭೆಗಳನ್ನ ನಡೆಸುವಂತಹ ಸಂದರ್ಭದಲ್ಲಿ ಈ ರೀತಿ ಚೌಕಟ್ಟನ್ನು ಹಾಕುವಂಥದ್ದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆ ಎದ್ದೇಳ್ತಲೇ ಇದೆ. ಈ ಕಾರಣಕ್ಕೋಸ್ಕರ ಇದೀಗ KPCC ಅಧ್ಯಕ್ಷ ಸ್ಥಾನ ಅನ್ನುವಂಥ ಒಂದು ಆಯಕಟ್ಟಿನ ಜಾಗದ ಸುತ್ತಮುತ್ತ ಕಾಂಗ್ರೆಸ್ನ ನಾಯಕರು ಗಿರಿಕಿ ಹೊಡಿತಾ ಇದ್ದಾರೆ. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.